ಉದ್ಯಮ ಲೋಕದ ದಿಗ್ಗಜನ ಚದುರಂಗ ವ್ಯೂಹದೊಳಗೆ ಸಿಲುಕಲಿದೆ ದೈತ್ಯ ಟೆಲಿಕಾಂ ಕಂಪನಿಗಳು. ಓಲ್ಡ್ ಇಸ್ ಗೋಲ್ಡ್. BSNL ಅಬ್ಬರ ಶುರುವಾಗಲಿದೆ. ನಮಸ್ತೆ ಸ್ನೇಹಿತರೆ, ಇದು ನಿಮ್ಮ ಮಿರಾಜ್ ಯೂಟ್ಯೂಬ್ ಚಾನಲ್. ಜನರ ಮೇಲೆ ದಂಧೆಗಿಳಿದ ಖಾಸಗಿ ಟೆಲಿಕಾಂ ಸಂಸ್ಥೆಗಳಿಗೆ ಇದೀಗ ಎದೆ ಡಬಡವಿಸಲು ಶುರುವಾಗಿದೆ. ಸ್ನೇಹಿತರೆ, ರತನ್ ಟಾಟಾರ ಬಗ್ಗೆ ನಿಮಗೆ ತಿಳಿದೇ ಇದೆ. ಅವರು ಒಬ್ಬ ಉದ್ಯಮಿ ಎಂದು ಹೇಳುವುದಕ್ಕಿಂತ ಹೆಚ್ಚಾಗಿ ಜನಸ್ನೇಹಿ ಎಂದರೆ ತಪ್ಪಾಗಲಾರದು. ದೇಶದ ಜನರ ಬೆಳವಣಿಗೆ ಹಾಗೂ ದೇಶದ ಅಭಿವೃದ್ಧಿಗೆ ತನ್ನ ಜೀವನವನ್ನೇ ಮುಡಿಪಾಗಿಟ್ಟ ಓರ್ವ ಧೀಮಂತ ವ್ಯಕ್ತಿ ಇದೀಗ ಜನರ ಸಂಕಷ್ಟಕ್ಕೆ ನೆರವಾಗಲು ಮತ್ತೊಮ್ಮೆ ಈ ದಿಗ್ಗಜನ ಪ್ರವೇಶವಾಗಲಿದೆ. ಇದೇ ತರಹ ಈ ಹಿಂದೆಯೂ ವಿಭಿನ್ನ ಹಾಗೂ ವಿಶಿಷ್ಟ ಆವಿಷ್ಕಾರಗಳೊಂದಿಗೆ ಜನರ ಮನಗೆದ್ದಿದ್ದ ಟಾಟಾ ಗ್ರೂಪ್ಸ್ ಆಫ್ ಕಂಪನೀಸ್ ತನ್ನ ಛಾಪನ್ನು ಮೂಡಿಸಲು ಟೆಲಿಕಾಂ ಜಗತ್ತಿಗೆ ಲಗ್ಗ ಇಡಲು ಅಣಿಯಾಗುತ್ತಿದೆ. ಇನ್ನು ಮುಂದಿನ ದಿನಗಳಲ್ಲಿ BSNL ಜೊತೆಗೂಡಿ ಟಾಟಾ ಉಳಿದ ಖಾಸಗಿ ಸಂಸ್ಥೆಗಳ ಪಾಲಿಗೆ ಸಿಂಹ ಸ್ವಪ್ನವಾಗಲಿದೆಯೇ? ಮುಂದೆ ಕಾದು ನೋಡೋಣ. ಹೌದು ಸ್ನೇಹಿತರೆ, BSNL ಟಾಟಾ ಜೊತೆಗೂಡಿ ಟೆಲಿಕಾಂ ಕ್ಷೇತ್ರಕ್ಕೆ ಲಗ್ಗೆ ಇಡುವುದು ಬಹುತೇಕ ಖಚಿತ. ಆದರೆ ಇನ್ನಿತರ ಟೆಲಿಕಾಂ ಕಂಪನಿಗಳಾದ ಜಿಯೋ, ಏರ್ಟೆಲ್, ವಿಐನಂತಹ ದೈತ್ಯರು ಈ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಆದರೆ ಈಗ ಈ ಕಂಪನಿಗಳ ಬೆಲೆ ಏರಿಕೆಯಿಂದಾಗಿ ಗ್ರಾಹಕನಿಗೆ ಬಿಸಿ ತುಪ್ಪ ಬಾಯಲಿಟ್ಟ ಸನ್ನಿವೇಶ ಎದುರಾಗಿದೆ. ಈ ಸಂದರ್ಭದಲ್ಲಿ BSNL ಹಾಗೂ ಟಾಟಾದ ಮಿಲನದ ಸುದ್ದಿ ಸದ್ದು ಮಾಡುತ್ತಿದ್ದು, ಗ್ರಾಹಕನಿಗೆ ತಂಪು ಮಜ್ಜಿಗೆ ಕುಡಿದಂತಹ ಆಹ್ಲಾದತೆ ಕೊಟ್ಟಂತಾಗಿ. ಇನ್ನು ಮುಂದೆ BSNL 4G ಇಂದ 5Gಗೆ ಅಪ್ಡೇಟ್ ಆಗಿ ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ ಎಂದು ಕಾದು ನೋಡುವುದಷ್ಟೇ ಬಾಕಿ ಇದೆ. ನಮ್ಮ ಈ ಹೊಸ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ. ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ದ ಬೆಲ್ ಬಟನ್. ಥ್ಯಾಂಕ್ ಯು. ಐ ಆಮ್ ಸೈನಿಂಗ್ ಆಫ್.